ಫ್ರೆಂಡ್ಸ್, ನಾವಿವತ್ತು ಆನ್ ದ ವೇ ಆಗಿ ಮಾನಸಿಕಲ್ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ವಿ. ತುಂಬ ಚೆನ್ನಾಗಿದೆ. ನಾನು ತುಂಬ ವರ್ಷಗಳಾಯಿತು ಬಂದಿರಲಿಲ್ಲ. ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ಹಾಯ್ ಮೇಡಮ್. ಹಾಯ್ ಫ್ರೆಶರ್ ತಗೊಂಡು ಬನ್ನಿ ಫ್ರೆಂಡ್ಸ್, ಈಗ ರಂಗನಾಥ ಸ್ವಾಮಿ ದರ್ಶನ ಮಾಡೋಣ. ಇದು ನಮ್ಮೂರಿಂದ ಹತ್ರನೇ ಇರೋದು. ನಾನು ಮದುವೆಕ್ಕಿನ್ನೂ ಮುಂಚೆನೇ ಬಂದಿರೋದು ಈ ದೇವಸ್ಥಾನಕ್ಕೆ. ಮದುವೆ ಆದಮೇಲೆ ಬಂದೇ ಇಲ್ಲ. ವರ್ಷ ಜಾತ್ರೆ ಆಗುತ್ತೆ ಇಲ್ಲಿ ರಂಗನಾಥ ಸ್ವಾಮಿದು. ಬನ್ನಿ ಈಗ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ. ಇದು ತುಂಬ ಪುರಾತನ ಕಾಲದ್ದು ದೇವಸ್ಥಾನ, ನೋಡ್ಬೋದು ಫ್ರೆಂಡ್ಸ್ ನೀವು. ಈಗ ಸುತ್ತಲೂ ಕಟ್ಟಿಸ್ತಾ ಇದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಇದು ದೇವಸ್ಥಾನ ಹಾಗೇ ಇರುತ್ತೆ. ಸುತ್ತ ಏನಿದೆ ಅದನ್ನೆಲ್ಲ ಕಟ್ಟಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾವು ತುಂಬ ವರ್ಷಗಳಿಂದ ಬಂದಿಲ್ಲ, ಈಗ ಬಂದಿದ್ದೀವಿ. ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು. ಇದೇ ರಂಗನಾಥ ಸ್ವಾಮಿ. ಫ್ರೆಂಡ್ಸ್, ಇಲ್ಲಿ ವರ್ಷ ಜಾತ್ರೆ ಆಗುತ್ತೆ. ತುಂಬ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ತುಂಬ ರಶ್ ಇರುತ್ತೆ. ಜಾತ್ರೆ ಟೈಮಲ್ಲಿ ಬರೋಕ್ಕಾಗಲ್ಲ. ಖಾಲಿ ಟೈಮಲ್ಲಿ ದೇವಸ್ಥಾನ ಯಾರಾದರೂ ನೋಡೋರಿದ್ರೆ ಖಾಲಿ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ಜಾತ್ರೆ ಟೈಮಲ್ಲಿ ಅಂದರೆ ತುಂಬಾ ರಶ್ ಇರುತ್ತೆ. ನಾವೂ ತುಂಬ ವರ್ಷಗಳಾಯಿತು ಬಂದಿರಲಿಲ್ಲ. ಸರಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಗಾಡಿ ತೊಗೊಂಡು ಎಲ್ಲರೂ ಬಂದ್ವಿ. ತುಂಬ ಖುಷಿ ಆಯಿತು. ನಾನು ಒಂದು 18 ವರ್ಷ ಆಯ್ತೆ ಅನ್ಕೊತೀನಿ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಇಲ್ಲೇ ನಮ್ಮೂರಿಂದ ಹತ್ರನೇ ಇರೋದು. ಇದು ಲಕ್ಷ್ಮೀ ದೇವಿ ಪಕ್ಕಕ್ಕೆ ಇದೆ. ಬನ್ನಿ ಈಗ ಹೊರಗಡೆ ಹೋಗೋಣ. ಫ್ರೆಂಡ್ಸ್, ನಾನು ಅವಾಗೇ ಹೇಳಿದೆ, ಕಟ್ಟಡ ಅದೇ ಪಿಲ್ಲೋ ಅದೆಲ್ಲ ಇದು ಹಾಕ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು. ದೇವಸ್ಥಾನ ಹಾಗೇ ಇರುತ್ತೆ. ಸುತ್ತಲೂ ಏನಿದೆ ಅದನ್ನು ಸ್ವಲ್ಪ ರೆಡಿ ಮಾಡ್ತಾರಂತೆ. ಇಲ್ಲಿ ಮದುವೆಗಳಾಗುತ್ತೆ, ಕಾರ್ಯಕ್ರಮಗಳು, ಮದುವೆ, ಸಣ್ಣ ಪುಟ್ಟ ಜವಳ ಅದೇನೇನಿರುತ್ತೆ ಇಲ್ಲೇ ಆಗುತ್ತೆ. ನಾನು ನಮ್ಮ ಫ್ರೆಂಡು ಅಣ್ಣನ ಮದುವೆಗೆ ಬಂದಿದ್ದೆ ನಾನು ಆವಾಗ. ಮತ್ತು ಈಗ ಬಂದಿದ್ದೀನಿ, ಇದು ಸೆಕೆಂಡ್ ಟೈಮ್. ಫ್ರೆಂಡ್ಸ್, ನಾನೀಗ ನಮ್ಮಮ್ಮ ಮನೆಯಲ್ಲಿದ್ದೀನಿ, ತವ್ರ ಮನೆಯಲ್ಲಿ. ಊರಿಗೆ ಬಂದಿದ್ದೆ. ಈಗ ಅಮ್ಮ ಒಂದು ಡಿಶ್ ಮಾಡೋದು ತೋರಿಸ್ತಾರೆ. ಹೆಲ್ದಿ ಡಿಶ್ ಇದು, ತುಂಬ ಚೆನ್ನಾಗಿರುತ್ತೆ. ಜೋಳದ್ದು ಏನು ಮಾಡ್ತಾರಂತ ಕೇಳೋಣ ಬನ್ನಿ. ಅಮ್ಮ, ಏನು ಮಾಡ್ತಾ ಇದ್ದೀರಾ? ಜೋಳದ ಕಡುಬು, ಮೆಂತ್ಯ ಕಡುಬು ಅಂತ. ಮೆಂತ್ಯ ಪಲ್ಯ ಹಾಕೋದಕ್ಕೆ ಮೆಂತ್ಯ ಕಡುಬು ಬಂದೀವಿ. ಓಕೆ, ಜೋಳದ ಕಡುಬು ಮಾಡ್ತೀವಿ. ವರ್ಷಕ್ಕೊಂದ್ಸಲ ಮಾಡ್ತೀವಿ ನಾವು. ಇದನ್ನ ಖಾರ ಹುಣ್ಣಿಗೆ ಮಾಡ್ತೀವಿ. ಮಾಡಿ ಮಕ್ಕಳಿಗೆ ಬೆನ್ನಿಗೆ ಬಡ್ದು ಮ್ಯಾಲೆ ಹಾಕ್ತೀವಿ. ಅದು ಅದೇ ಕಡೆ ಪದ್ಧತಿ. ನಮ್ಮಮ್ಮ ಎಲ್ಲಾನು ಮುಂಚೆದು ಏನೇನು ನಿಯಮಗಳಿದೆ, ಪದ್ಧತಿಗಳಿದೆ, ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗ್ರೇಟು. ಈಗ ನೀವು ಕಡುಬು ಊಟ ಮಾಡ್ರಿ, ಚೆನ್ನಾಗಿರ್ತದೆ. ಈ ಕಡುಬು ಮಾಡಿ ನೋಡ್ರಿ. ಹೌದು. ಈಗ ಅದಕ್ಕೆ ಏನೇನು ಬೇಕಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನಾನು ನಿಮಗೆ. ಎಷ್ಟೊತ್ತಮ್ಮ 1 ತಾಸು ಹಿಡಿಯುತ್ತಲ್ಲ ಅದು ಮಾಡೋಕ್ಕೆ? 1 ತಾಸು ಆಗುತ್ತೆ. ಅದೆಲ್ಲ ರೆಡಿ ಮಾಡ್ಕೋಬೇಕು. ಅದೇನೇನು ಪ್ರಿಪೇರ್ ಮಾಡ್ಕೊತಾರಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಜೋಳದ ಹಿಟ್ಟು ಚೆನ್ನಾಗಿ ಬಿಸಿನೀರಲ್ಲಿ ನಾದ್ಕೊಂಡು ಅದನ್ನು ಈ ಥರ ನಮ್ಮಮ್ಮ ರೋಲ್ ಮಾಡಿ ಇಟ್ಟಿದ್ದಾರೆ. ಈಸಿ ಆಗುತ್ತೆ. ಈ ಥರದ್ದು ಮಾಡಿಟ್ರೆ ಇಷ್ಟಿಷ್ಟು ಕಡ್ಕೋಬೋದು ನಾವು. ಈ ಥರ ಕಡ್ದು ಇದನ್ನು ರೌಂಡಿಗೆ ಮಾಡಬೇಕು. ಹೇಗೆ ಮಾಡೋದಂತ ಬನ್ನಿ ತೋರಿಸ್ತೀನಿ. ಈ ಥರ ಫಸ್ಟ್ ಕಡ್ದು ಹಾಕಬೇಕು. ಈ ಥರನ ರೌಂಡ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿರುತ್ತೆ. ಇಲ್ಲಿ ಮಾಡಿ ಹಾಕಿದ್ದೀವಿ ನಾವು. ಇದನ್ನು ಚೆನ್ನಾಗಿ ಬಿಸಿನೀರಲ್ಲಿ, ಕುದಿಯೋ ನೀರನ್ನು ಚೆನ್ನಾಗಿ ಕಾಯ್ತಿರುತ್ತಲ್ಲ, ಆವಾಗ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಡುಬು ಹಾಕಬೇಕು ನಾವು. ಈ ಕಡುಬು ಕುದ್ದ ಮೇಲೆ ಅದಕ್ಕೆ ಏನೇನು ಬೇಕು ಮೆಥಡು ನಮ್ಮಮ್ಮ ಹೇಳ್ತಾರೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಕಡ್ದಿರೋ ಕಡುಬನ್ನ ನೀರಲ್ಲಿ ಹಾಕಿ ಕುದಿಸಿ ಇಟ್ಕೊಂಡಿರೋದು. ಈಗ ಅದು ಹೇಗೆ ಮಾಡೋದು ಅಂತ ಪ್ರೊಸೀಜರ್ ಅಮ್ಮ ತೋರಿಸ್ತಾರೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಕಡುಬು, ಒಗ್ಗರಣೆಗೆ ಈರುಳ್ಳಿ, ಹಾಗೆ ಮೆಂತ್ಯ ಸೊಪ್ಪು, ಇದು ಈರುಳ್ಳಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಕು. ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ. ಇದೇನಿದು? ಎಳ್ಳು ಪುಡಿ ರೆಡಿ ಮಾಡ್ಕೊಂಡಿದ್ದಾರೆ.
ಓಕೆ, ಇನ್ನೇನೇನು ರೆಡಿ ಮಾಡ್ಕೊತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಕಡುಬಿಗೆ ನಮ್ಮಮ್ಮ ಎಳ್ಳಿಂದು ಪುಡಿ ಮಾಡಿದ್ರು ಹುರಿದು, ಅದನ್ನು ಹಾಕಿದ್ದಾರೆ. ಇದಕ್ಕೆ ಹಿಂಗೆ ಕಲಿಸ್ಕೋಬೇಕು. ಬನ್ನಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡೋಣ. ಅಮ್ಮ ಏನು ಮಾಡಕತ್ತೀರಾ? ಜೋಳದ ಕಡುಬು. ಮೆಂತ್ಯ ಕಡುಬಲ್ಲ, ಇದಕ್ಕೆ ಜೋಳದ ಕಡುಬು, ಮೆಂತ್ಯ ಕಡುಬು ಅಂತಾರೆ. ಏನೇನು ಹಾಕ್ತಾ ಇದ್ದೀರಾ? ಕುದಿಸಿ ಕಡುಬು ಜಿಗಿಯಾಗ ನಾದ್ಕೊಂಡು ಕುದಿಸಿ ಬಸ್ತು ತೊಳಿಬೇಕು. ಸ್ವಲ್ಪ ನೀರು ಹಾಕಿ ತೊಳೆದು ಬಸ್ತಿಟ್ಟಿನಿ. ಎಳ್ಳು ಪುಡಿ ಹಾಕಿನಿ, ಉಪ್ಪು ಹಾಕ್ತಾ ಇದ್ದಾರೆ. ಉಪ್ಪು ಹಾಕ್ತೀವಿ, ಅರಿಶಿನ ಹಾಕ್ತೀವಿ. ಅದರಲ್ಲೇ ಹಾಕ್ಬೇಕ್ರೆ ಎಲ್ಲ ಹಾಕಿದ್ರೆ ಎಲ್ಲ ಮಿಕ್ಸ್ ಹಾಕೋದು. ಮೊದಲು ಹಿಟ್ಟಿನಾಗ ಹಾಕ್ಬೇಕು ಉಪ್ಪು. ಇದು ಕುದಿಸ್ಕೋವಾಗ ಕುದಿಸಾಗ ಹಿಟ್ಟಿನಾಗ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಮೇಲೆ ಹಾಕ್ಬೇಕು. ಉಳ್ಳಾಗಡ್ಡಿ ಅವು ಹಾಕ್ತೀವಲ್ಲ, ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಾಯಕ್ಕಿಟ್ಟಿವಿ. ಈಗ ಎಣ್ಣೆ ಕಾಯ್ಸಕ್ಕೆ ಇಟ್ಟಿದ್ದಾರೆ. ಎಣ್ಣೆ ಕಾಯ್ದಿದೆ. ಸಾಸಿವೆ ಜೀರಿಗೆ ಶೇಂಗಾ ಹಾಕ್ಬೇಕು. ಶೇಂಗಾ ಹಾಕ್ಬೇಕು ಈಗ ಅದಕ್ಕೆ. ಶೇಂಗಾ ಕಾಳು ಎಷ್ಟು ಹದವಾಗಿ ಹಾಕ್ತೀವಿ ಅಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಉಳ್ಳಾಗಡ್ಡಿ, ಈರುಳ್ಳಿ ಜಾಸ್ತಿ ಆಯಿತು ಅಲ್ಲಮ್ಮ ಈರುಳ್ಳಿ. ಎತ್ತಿಟ್ಬಿಡ್ರಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಉಳ್ಳಾಗಡ್ಡಿ ತಪ್ಪಲ ಮೆಂತ್ಯ ಪಲ್ಯ ಜಾಸ್ತಿ ಇರಬೇಕು. ಕೊತ್ತಂಬರಿ ಆಮೇಲೆ ಹಾಕಿ. ಇದು ಪೇಸ್ಟ್ ಹಾಕ್ಲಿಲ್ಲಲ್ಲ ಮೆಣಸಿನ್ಕಾಯಿದು, ಅದರಲ್ಲಿ ಕಲಿಸ್ತೀವಿ. ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಮೆಂತ್ಯ ಸೊಪ್ಪಲ್ಲಮ್ಮ, ಮೆಂತ್ಯ ಸೊಪ್ಪು, ಉಳ್ಳಾಗಡ್ಡಿ ಸೊಪ್ಪು ಇದೆರಡು ಹಾಕಬೇಕು. ಇದೆರಡು ಮೆಣಸಿನ ಕಲಿಸ್ತೀನಿ. ಈ ಕಡುಬಿಗೆ ಡೈರೆಕ್ಟು ಇದು ಹಾಕಿದ್ದಾರೆ ಅರಿಶಿಣ. ಅದಕ್ಕೆ ಉಳ್ಳಾಗಡ್ಡಿ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದಾರೆ ಈಗ ಅಮ್ಮ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದಾರೆ. ತೆಗೆದ್ಬಿಟ್ರೆ ಜಾಸ್ತಿ ಆಗುತ್ತೆ ಸರ್. ಹಸೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಅಮ್ಮ, ಅದನ್ನ ಹಾಕ್ತಾ ಇದ್ದಾರೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ಸ್ಪೈಸಿ ಇದ್ರೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಇದು. ಜೋಳದ ಹಿಟ್ಟಿನಿಂದ ಮಾಡಿರೋದು ಜೋಳದ ಕಡುಬು ತುಂಬ ಚೆನ್ನಾಗಿರುತ್ತೆ. ಮಾಡ್ತಿರ್ತೀರಲ್ಲಮ್ಮ ಅವಾಗವಾಗ? ಕಡ್ಲಾರುಣ್ಣಿ ಮಾಡಿ ಮಕ್ಕಳಿಗೆ ವಸ್ತ್ರ ಬೆಲ್ಲಿಸಿ ಬೆನ್ನಿಗೆ ಹೊಡೆದು ಮೇಲೆ ಹಾಕ್ತಾರೆ. ಮುಂಚಿದ ಏನೇನು ಸಂಪ್ರದಾಯ ಇದೆ ಅದನ್ನೆಲ್ಲ ನಮ್ಮಮ್ಮ ಫಾಲೋ ಮಾಡ್ತಾ ಇದ್ದಾರೆ. ನಾವು ಮಾಡ್ತೀವಿ ಅಂದರೆ 100% ಮಾಡಲ್ಲ, 120% 50% ಮಾಡ್ತೀವಿ. ಗುಂಡು ಸ್ಕೂಲ್ಗೆ ಹೋಗಿಲ್ಲ? ಯಾಕೆ ಬ್ರೇಕಾ?
ಫ್ರೆಂಡ್ಸ್, ಅದು ಒಗ್ಗರಣೆ ಎಲ್ಲ ಆಗಿದೆ. ಈಗ ಕಡುಬು ಹಾಕ್ತಾ ಇದ್ದಾರೆ ಅಮ್ಮ. ಆ ಕಡುಬುನ ಹಾಕಿ ಒಂದು 5-10 ನಿಮಿಷ ಬೇಯಕ್ಕೆ ಬಿಡಬೇಕು. ಎಲ್ಲ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ಸ್ಟವ್ ಆಫ್ ಮಾಡಿ ಬಿಸಿ ಬಿಸಿದೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಹಿಟ್ಟು ಕಲಸಿ ನಾದಿ ಉಂಡೆ ಕಡ್ದು ಇದು ಬೇಯಿಸ್ಕೊಂಡು ಮಾಡಬೇಕು. ಟೈಮ್ ಹಿಡಿಯುತ್ತೆ. ಸಂಡೇ ಇಲ್ಲಾಂದರೆ ನೈಟ್ ಟೈಮ್ ಮಾಡ್ಬೋದು ಅಲ್ಲಮ್ಮ. ಮಕ್ಕಳು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಹೆಲ್ದಿ ಫುಡ್. ಬಾಲ್ ಡಿಶ್ ಇದು. ಮಕ್ಕಳಿಗೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಬಾಲ್ ಡಿಶ್ ಅಂತೇಳಿ ಕೊಡ್ಬೋದು. ಎಷ್ಟೊತ್ತು ಬಿಡ್ಬೇಕಮ್ಮ ಈಗ ಇದನ್ನು? ಆಯ್ತಾ ಫ್ರೆಂಡ್ಸ್, ಈಗ ಮಾಡೋದು ಮುಗೀತು. ನೋಡ್ಬೋದು ನೀವು. ವಾವ್, ಸೂಪರ್. ಇದು ಬಿಸಿ ಬಿಸಿದೇ ತಿನ್ನಬೇಕು. ಆರಿದ್ಮೇಲೆ ಚೆನ್ನಾಗಿರಲ್ಲಮ್ಮ. ಬಿಸಿದೇ ತಿನ್ಕೋಬೇಕು. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೂಪರಾಗಿರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ, ಲಾಸ್ಟ್ ಫೈನಲ್ ಕೊತ್ತಂಬರಿ ಪುಡಿ ಹಾಕಿ ಫಿನಿಶ್. ವಾವ್, ನೋಡೋಕ್ಕೂ ಚೆನ್ನಾಗಿರುತ್ತಲ್ಲಮ್ಮ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಮೇನ್. ಸಪ್ಪನ ಕುದಿಸಿ ಅದ್ರ ಪುಂಡೆ ಪಲ್ಯ, ಎಂಡೆ ಪಲ್ಯ ಹಿಂಗೆ ಅದೊಂದು ಥರ ನೆಕ್ಸ್ಟ್ ತೋರ್ಸಂತಿರಂತೆ. ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಬೇರೆ ಡಿಶ್. ಅದು ಮುಗಿಯಿತಲ್ಲಮ್ಮ. ಎಷ್ಟೊಂದು ಬಿಡ್ಸಕತ್ತಿರಲ್ಲ, ಯಾಕದು ಗೊಂಬಿ ಮಾಡಿ ದೃಷ್ಟಿ ಆದಾಗ ನಮ್ಮ ಮೊಮ್ಮಗನಿಗೆ ಅಲ್ಲಿದೆ ನೋಡಿ, ಚೋಟಾ ಭೀಮ್ ಅವನಿಗೆ. ಇದನ್ನೆಲ್ಲ ಸ್ವಲ್ಪ ಇವತ್ತೇ ಪ್ರಿಪೇರ್ ಮಾಡಿ ಇಡೋದು. ಯಾವಾಗಂದ್ರೆ ಅವಾಗ ಈಸಿಯಾಗಿ ಗೊಂಬೆ ಮಾಡಿ ಸುಡೋದು. ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮೆಣಸಿನ್ಕಾಯಿ ಸೋಸ್ತಾ ಇದ್ದೀವಿ. ಇವು ಬೆಂಗಳೂರಿಗೆ ಒಯ್ಯೋಕ್ಕೆ. ನಮ್ಮೂರಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ರೇಟು. ಹಂಗಾಗಿ ಇಲ್ಲೇ ತೊಗೊಂಡು ಬಿಡಿಸಿ ಕ್ಲೀನ್ ಮಾಡಿ ಪುಡಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನಮ್ಮ ಶ್ರೀದೇವಿಯವರು ಬಿಡಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಬಿಡಿಸ್ತಾ ಇದ್ದಾರೆ. ನಾನು ಬಿಡಿಸ್ತಾ ಇದ್ದೀನಿ. ನಮ್ಮಮ್ಮ ಅಲ್ಲಿ ಕಡುಬು ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಮುಗೀತು. ಇವರು ನಮ್ಮ ಅಣ್ಣನ ಹೆಂಡ್ತಿ ಶ್ರೀದೇವಿ, ನಮ್ಮ ಸೋದರತ್ತೆ ಮಗಳು. ಹಂಗಾಗಿ ನಮಗೂ ಚಿಕ್ಕವಳು. ಹಂಗಾಗಿ ನಾವು ಶ್ರೀ ಅಂತ ಕರೆದ ಅಭ್ಯಾಸ. ಅತಿಗಿ ಅಂತ ಕರೆದಿಲ್ಲ. ಅತಿಗಿ ಅತಿಗಿ ನನಗೊಂದು ಗಿಫ್ಟ್ ಕೊಡಿಸು ಬಾ. ಅತಿಗೆ ಹೊರಗೋಗಾಡ. ಏನು ಕೊಡಿಸ್ತಿ? ತೋರ್ಸಪ್ಪ ಅಜ್ಜಿ ನೋಡ್ತಾ ಅಂತ ತೋರ್ಸು. ಅಜ್ಜಿಗೆ ನಾಳೆ ತೋರ್ಸು. ತೋರ್ಸಮ್ಮ. ಆ ಕಡೆ ತೋರ್ಸಮ್ಮ. ಅಲ್ಲಿಲ್ಲ ಮಾಡ ಅಜ್ಜಿಗೆ ಅಂತ ತೋರ್ಸ್ಕೊಂಡ. ಅಕ್ಕ ಹೆಂಗಾಗ್ಯಾವ ಕಡುಬು? ಚೆನ್ನಾಗ್ಯಾವಲ್ಲ. ಕಡುಬು ಹಾಗೆ ದಪ್ಪಾಟಿ ಎರಡು ಈ ಥರ ಮಾಡ್ಕೊಂಡು ತಿಂತೀವಿ. ಚಲೋ ಆಗ್ತದೆ ನಮ್ಗೆ. ಹಾಂ, ಕಡುಬು ದಪ್ಪಾಟಿ ಹೆಂಗಿದೆ ಡುಮ್ಮಿ? ಸೂಪರ್ ಇದೆಯಲ್ಲ. ಮಸ್ತ್. ಈ ಥರ ಕಡುಬು ಮಾಡ್ಕೊಂಡು ಹೊಲಕ್ಕೆ ಹೋಗಿ ಊಟ ಮಾಡಬೇಕಲ್ಲ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಊಟ ಮಾಡ್ತಾ ಇದ್ದೀನಿ. ಊಟ ಟೈಮು. ನಮ್ಮ ಚಿಕ್ಕಮ್ಮ ದಪ್ಪಾಟಿ ಮಾಡಿದರು. ತುಂಬ ಚೆನ್ನಾಗಾಗಿದೆ. ಬೆಳಗ್ಗೆನೆ ತಿಂಡಿ ಕರೆದಿದ್ರು. ಬಟ್ ಇಲ್ಲಿ ದೋಸೆ ತಿಂದಿದ್ವಿ, ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ. ಈಗ ಬಿಸಿದು ಮಾಡಿಕೊಟ್ಟಿದ್ದಾರೆ ಮಧ್ಯಾಹ್ನ. ತುಂಬ ಚೆನ್ನಾಗಿದೆ ಟೇಸ್ಟು. ಇದ್ರದ್ದು ರೆಸಿಪಿ ಮಾಡಿ ನಾನೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಇದೆಲ್ಲ ಸೊಪ್ಪು ಹಾಕಿ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್. ಫ್ರೆಂಡ್ಸ್, ಇದು ಮೆಂತ್ಯ ಕಡುಬು. ಮೆಂತ್ಯ ಕಡುಬು ಅಂದರೆ ಜೋಳದ ಕಡುಬು. ಇದು ಕ್ರಾಸ್ ಆಗಲಿಲ್ಲ ನೋಡಿ. ತುಂಬ ಚೆನ್ನಾಗಾಗಿದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿಬೇಕು. ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತ.
ಸೂಪರಾಗಿದೆ ಟೇಸ್ಟು. ಇದ್ರದ್ದು ರೆಸಿಪಿ ತೋರಿಸಿದ್ದೀನಿ, ನೀವು ಒಂದ್ಸರಿ ಮನೇಲಿ ಮಾಡಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಈವ್ನಿಂಗು ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಇಲ್ಲ ಸಂಡೇನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.